ಹಾಯ್ ಗೈಸ್, ನನ್ಗೆ ಗೊತ್ತು ನೀವು ತುಂಬಾ ಜನ ಕೇಳ್ತಾ ಇದ್ರು 11th ಎಪಿಸೋಡ್ ಹಾಕಿ ಅಂತ. ಆದರೆ ನನ್ನ ಹತ್ರ ಅದು ಆಡಿಯೋದು ಬ್ಯಾಕಪ್ ಆಡಿಯೋ ಇರಲಿಲ್ಲ. ಸೊ ಅದರಿಂದ ಮತ್ತೆ ರೆಕಾರ್ಡ್ ಮಾಡಿ ಇದನ್ನ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಇಲ್ಲಿ ನಮ್ ಗಾಬ್ಲಿನ್ ಗ್ರಿಂಬಿಪ್ಪರ್ ಮಾತಾಡ್ತಾ ಇರ್ತಾರೆ ಅಲ್ಲ, ಅವಳೇನು ಬೇರೆಯವ್ರ ಜೊತೆನೆ ಚೆನ್ನಾಗಿರ್ಬೇಕಾ, ನನ್ನ ಜೊತೆ ಚೆನ್ನಾಗಿರಕಲ್ವಾ? ಅಲ್ಲ, ಆ ದೇವ್ರಿಗೆ ಹೋಲ್ಸ್ ಕಂಪೇರ್ ಮಾಡಿದ್ರೆ ಅವ್ರು ಇಲ್ಲ ಅಂತ ದೇವ್ರಿಗೆ ವರ್ಡಲ್ಲೇ ಇಲ್ಲ ಅಂದ್ರೆ ನಾನೇ ನೆಕ್ಸ್ಟ್ ಗಾಡ್ ಆಗ್ಬೋದು. ಯಾಕೆಂದ್ರೆ ನಾ ರಿಚ್ ಆಗು ಇದೀನಿ, ನನ್ನ ಹತ್ರ ತುಂಬಾ ಸೂಪರ್ ಪವರ್ಸ್ ಎಲ್ಲ ಇದೆ. ಅವಳು ಯಾಕೆ ಅವನ ಜೊತೆನೆ ಸುಖವಾಗಿರ್ಬೇಕ ಅಂತ ಹೇಳ್ಕೊಂಡು ಮಾತಾಡ್ತಿರ್ತಾರೆ. ಆಗ ಗ್ರಿಂಬಿಪ್ಪರ್ ಹೇಳ್ತಾರೆ, ನೀನ್ ಏನೇ ಆದ್ರೂ ನಿನಗೂ ಅವಳಿಗೂ ಇರೋ ಡಿಫ್ರೆನ್ಸ್ ನಿನಗೆ ಗೊತ್ತಾಗ್ತಿಲ್ಲ. ಅವಳಿಗೆ ಇವನ್ ಟೆಕ್ ಇರೋ ಏಜು 19 ಇಯರ್ಸ್, ನಿನಗೆ 38 ಇಯರ್ಸ್ ಅಂತ ಹೇಳ್ತಾರೆ. ಅವಾಗ ನಮ್ ಗಾಬ್ಲಿನ್ ಅದನ್ನ ಕೇಳ್ಬಿಟ್ಟು, ನಿನ್ ಹತ್ರ ಇರೋ ಲಿಸ್ಟ್ ಅಲ್ಲಿ ನನ್ನ ವಯಸ್ಸನ್ನ ಒಂದು ವರ್ಷ ಎಕ್ಸ್ಟ್ರಾ ಹಾಕೊಂಡಿದ್ಯಾ, ನನಗೆ 937 ಇಯರ್ಸೇ ಆಗ್ತಾ ಇರೋದು, 938 ಅಂತ ಹೇಳ್ತಾ ಇದೆಯಾ ಅಂದ್ಬಿಟ್ಟು ಅದ್ರ ಬಗ್ಗೆ ಇವರು ಹಿಂಗೆ ಡಿಸ್ಕಸ್ ಮಾಡ್ತಿರ್ತಾರೆ. ಇಲ್ಲೇನಂದ್ರೆ ನಮ್ ಯೂನ್ಟೆಕ್ ಗಾಬ್ಲಿನ್ಗೂ ಆಲ್ಮೋಸ್ಟ್ 900 ವರ್ಷ ಡಿಫ್ರೆನ್ಸ್ ಇದೆ. ಆದ್ರೆ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ತೆ 1 ವರ್ಷ ಜಾಸ್ತಿ ಆಗ್ತದೆ ಅಂದ್ಬಿಟ್ಟು ಅದ್ರ ಬಗ್ಗೆ ಮಾತಾಡ್ತಿರ್ತಾರೆ. ಆಗ ಕೊನೆಗೆ ಇವ್ರ ಬಗ್ಗೆನೇ ಯೋಚನೆ ಮಾಡ್ಬಿಟ್ಟು ನಗು ಬಂದ್ಬಿಡುತ್ತೆ ಮಧ್ಯ. ಹಂಗೆ ನಕ್ಬಿಟ್ಟು ಸ್ವಲ್ಪ ಹಿಂಗೆ ಮಾತಾಡ್ತಿರ್ತಾರೆ. ಆಮೇಲೆ ಹಿಂಗೆ ಕಟ್ ಮಾಡಿದ್ರೆ ನಮ್ ಯೂನ್ಟೆಕ್ ಗ್ರಿಂಬಿಪ್ಪರ್ಗೆ ಹೆಲ್ಪ್ ಮಾಡ್ಕೊಂಡು ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ. ಅವಾಗ ನಮ್ ಗ್ರಿಂಬಿಪ್ಪರ್ ನಮ್ ಯೂನ್ಟೆಕ್ ಹತ್ರ ಹೇಳ್ತಾರೆ ನಮ್ ಗಾಬ್ಲಿನ್ಗೂ ಅವಳಿಗೂ ಇರೋ ಒಂದು ಏಜ್ ಡಿಫ್ರೆನ್ಸ್ ಬಗ್ಗೆ. ಆದ್ರೆ ನಮ್ ಯೂನ್ಟೆಕ್ ಅದ್ರ ಬಗ್ಗೆ ಅಷ್ಟು ತಲೆ ಕೆಡ್ಸ್ಕೊಳಲ್ಲ. ಮೇನ್ ಆಗಿ ಹೇಳ್ಬೇಕು ಅಂದ್ರೆ ಇದ್ರ ಬಗ್ಗೆ ಅವಳಿಗೆ ಅರ್ಥ ಆಗ್ತಿರಲ್ಲ. ಅವಾಗ ನಮ್ ಗ್ರಿಂಬಿಪ್ಪರ್ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಏನೋ ವಿಷಯದ ಬಗ್ಗೆ. ಏನಂದ್ರೆ ಈ ಗ್ರಿಂಬಿಪ್ಪರ್ಸ್ 9, 19, 29, 39 ಈ ಏಜ್ ಡಿಫ್ರೆನ್ಸ್ ಅಂದ್ರೆ ಆ 0 ಇರೋ ನಂಬರ್ ಹಿಂದೆ ಬರೋ ನಂಬರ್ಸ್ ಎಲ್ಲಾ ಗ್ರಿಂಬಿಪ್ಪರ್ಸ್ ಈ ಮಿಸ್ಸಿಂಗ್ ಸೋಲ್ ನ ಹುಡ್ಕೊಂಡು ಹೋಗ್ತಾರಂತೆ. ಆ ಟೈಮ್ಲಿ ಕರೆಕ್ಟ್ ಆಗಿ ನಮ್ ಯೂನ್ಟೆಕ್ ಎಲ್ಲಾ ಟೈಮು ನಮ್ ಯೂನ್ಟೆಕ್ ಸಿಕ್ಕಿರ್ತಾಳೆ ನಮ್ ಗ್ರಿಂಬಿಪ್ಪರ್ಗೆ. ಆದ್ರೆ 29ನೇ ವಯಸ್ಸಲ್ಲಿ ನಾ ಬರ್ತೀನ ಅಂತ ಹೇಳಕ್ ಆಗಲ್ಲ. ನಾನ್ ಬಂದ್ರೆ ಇವಳಿಗೆ ಪ್ರಾಬ್ಲಮ್ ಆಗಲ್ಲ, ಯಾರಾದ್ರೂ ಬೇರೆಯವ್ರು ಯಾರಾದ್ರು ಬಂದ್ರೆ ನಮ್ ಯೂನ್ಟೆಕ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಆ ಟೈಮ್ಲಿ ಹುಷಾರಾಗಿರ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಆಮೇಲೆ ಹಂಗೆ ಕಟ್ ಮಾಡಿದ್ರೆ ಈ ಕಡೆ ನಮ್ ಗಾಬ್ಲಿನ್ ನಮ್ ಯೂನ್ಟೆಕ್ ನ ತುಂಬಾ ಅವಾಯ್ಡ್ ಮಾಡ್ತಾನೆ ಇರ್ತಾರೆ. ಏಕೆಂದ್ರೆ ನಮ್ ಗಾಬ್ಲಿನ್ಗೆ ಆಫ್ಟರ್ ಲೈಫ್ ಹೋಗಕ್ಕೆ ಇಷ್ಟ ಇರಲ್ಲ. ನಮ್ ಯೂನ್ಟೆಕ್ ಯಾವಾಗ್ಲೆಲ್ಲ ಬಂದ್ಬಿಟ್ಟು ಡೋರ್ ತಟ್ಟಿದ್ರೆ ಓಪನೇ ಮಾಡಲ್ಲ, ಮಾತಾಡಕ್ ಹೋದ್ರೆ ನೆಗ್ಲೆಕ್ಟ್ ಮಾಡ್ತಾರೆ. ಅದಲ್ಲದೆ ಈ ಚೆಸ್ ಅಲ್ಲಿರೋ ಸ್ವಾಡ್ನ ತೆಗಿತೀನಿ ಅಂತ ಏನಾದ್ರು ವಿಷಯ ಎತ್ತಿದ್ರೆ ಸಾಕು ಮತ್ತೆ ನೆಗ್ಲೆಕ್ಟ್ ಮಾಡ್ತಾನೆ ಇರ್ತಾರೆ. ಅವ್ರಿಗೆ ವರ್ಲ್ಡ್ ನ ಬಿಟ್ಟು ನಮ್ ಯೂನ್ಟೆಕ್ ನ ಬಿಟ್ಟು ಹೋಗ ಇಷ್ಟ ಇರಲ್ಲ. ಏನಾದ್ರು ನಮ್ ಯೂನ್ಟೆಕ್ ಬಂದ್ಬಿಟ್ಟು ಸ್ವಾಡ್ ನ ತೆಗಿಯೋಣ ಅಂತ ಬಂದು ಕೇಳಿದ್ರೆ ಇವಾಗ ಬೇಡ, ನಂಗೆ ಸ್ವಲ್ಪ ಕೆಲಸ ಇದೆ, ನಾಳೆಗೆ ತೆಗಿಯೋಣ ಅಂತಂತಾರೆ. ಸರಿ, ನಾಳೆ ಹೋಗಿ ಕೇಳಿದ್ರೆ ಮತ್ತೆ ಇಲ್ಲ ಇವಾಗ ಸ್ವಲ್ಪ ಇನ್ನೂ ಕೆಲಸ ಇದೆ ನನಗೆ, ಅದು ಯಾರನ್ನ ಮೀಟ್ ಮಾಡಬೇಕು, ಇವಾಗ ಬೇಡ ಅಂತಂತಾರೆ. ಏನಾದ್ರು ಒಂದು ರೀಸನ್ ಕೊಟ್ಬಿಟ್ಟು ಎಸ್ಕೇಪ್ ಆಗ್ತಾನೆ ಇರ್ತಾರೆ. ಆಮೇಲೆ ಹಂಗೆ ಕಟ್ ಮಾಡಿದ್ರೆ ನಮ್ ಯೂನ್ಟೆಕ್ ನಮ್ ಗಾಬ್ಲಿನ್ ಹತ್ರ ಇರೋ ಡೈರಿ ಬುಕ್ ಎತ್ಕೊಂಡು ಓದಕ್ ಟ್ರೈ ಮಾಡ್ತಾಳೆ. ಬಟ್ ಅದು ಓದಕ್ಕಾಗಲ್ಲ, ಸ್ವಲ್ಪ ಲ್ಯಾಂಗ್ವೇಜ್ ತುಂಬಾ ಕಷ್ಟ ಇರುತ್ತೆ. ಆಮೇಲೆ ಹಿಂಗೆ ಕಟ್ ಮಾಡಿದ್ರೆ ಈ ಕಡೆ ನಮ್ ಗಾಬ್ಲಿನ್ ಡ್ಯೂಕ್ ಗ್ರ್ಯಾಂಡ್ ಪಾ ಹತ್ರ ಮಾತಾಡ್ತಾ ಕೂತಿರ್ತಾರೆ. ನಾನು ತುಂಬಾ ದಿನ ಹಿಂಗೆ ಇರಕ್ಕಾಗಲ್ಲ, ನಾನು ಆಫ್ಟರ್ ಲೈಫ್ಗೆ ಹೋಗ್ತಾ ಇದ್ದೀನಿ ಅಂತ ಅನ್ಸುತ್ತೆ, ಅದಕ್ಕೆ ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು ಅಂದ್ಬಿಟ್ಟು ನಮ್ ಗಾಬ್ಲಿನ್ ಒಂದು ಕ್ವೀನ್ ಡ್ರಾಯಿಂಗ್ ನ ಇಟ್ಕೊಂಡಿರ್ತಾರೆ ಕೈಲಿ. ಆ ಡ್ರಾಯಿಂಗ್ ನ ಅವ್ರಿಗೆ ಕೊಟ್ಬಿಟ್ಟು ನಾನು ಆಫ್ಟರ್ ಲೈಫ್ಗೆ ಹೋದ್ಮೇಲೆ ಈ ಡ್ರಾಯಿಂಗ್ ನ ಬೆಂಕಿಗೆ ಹಾಕ್ಬಿಡಿ ಅಂತ ಹೇಳ್ತಾರೆ. ಆಮೇಲೆ ಅವ್ರಿಗೂ ಏನೋ ಗಿಫ್ಟ್ ಏನೋ ಕೊಡ್ತಾರೆ. ಆವಾಗ ನಮ್ಗೆ ಗ್ರ್ಯಾಂಡ್ ಪಾ ಹೇಳ್ತಿರ್ತಾರೆ, ಅಲ್ಲ ನೀವು ಇಷ್ಟು ದಿನ ಇದ್ದಿದ್ದೆ ನಮ್ಗೆ ತುಂಬಾ ಖುಷಿಯಾಗಿತ್ತು, ನೀವು ಇದ್ದೇ ಈ ಚೆಸ್ಟ್ ಅಲ್ಲಿ ಸ್ವಾಡ್ ಇಟ್ಕೊಂಡೆ ಹಂಗೆ ಇರಕ್ಕಾಗಲ್ವಾ ಅಂತ ತುಂಬಾ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾರೆ. ಆದ್ರೆ ನಮ್ ಗಾಬ್ಲಿನ್ ಹೇಳ್ತಾರೆ ಹಂಗಿರಕ್ ಆಗಲ್ಲ ಅಂತ ಅಂದ್ಬಿಟ್ಟು ಅವರು ಸ್ವಲ್ಪ ಬೇಜಾರಾಗ್ಬಿಟ್ಟೈತೆ. ಆಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ ಗಾಬ್ಲಿನ್ ನಮ್ ಗ್ರಿಂಬಿಪ್ಪರ್ಗೆ ವಿಡಿಯೋ ಕಾಲ್ ಮಾಡ್ಬಿಟ್ಟು ಮಾತಾಡ್ತಿರ್ತಾರೆ. ಒಂದು ಕೆಲಸ ನಿನಗೆ ಹೆಲ್ಪ್ ಮಾಡಬೇಕು, ನಾ ಆಫ್ಟರ್ ಲೈಫ್ಗೆ ಹೋದ್ಮೇಲೆ ಯೂನ್ಟೆಕ್ ಇರೋ ಮೆಮೊರೀಸ್ನ ಎರೇಸ್ ಮಾಡ್ಬಿಡು. ನಾ ಅವಳಿಂದನೇ ಸತ್ತೋದೆ, ಅವಳ ಸ್ವಾಡ್ ತೆಗ್ದಿದ್ದಾನೆ, ಅವಳ ಕೈಯಾರೆ ನಾ ಸತ್ತೋದೆ ಅನ್ನೋ ವಿಷಯ ಅವಳಿಗೆ ಗೊತ್ತಾಗ್ಬಿಡ್ತು ಅಂದ್ರೆ ತುಂಬಾ ಕಷ್ಟಪಡ್ತಾಳೆ. ಇದರಿಂದ ಅವಳು ಈಚೆ ಬರಕ್ ಆಗೋದೇ ಇಲ್ಲ. ಸೊ ಅದರಿಂದ ಅವಳ ಮೆಮೊರೀಸ್ನ ಎರೇಸ್ ಮಾಡ್ಬಿಡು. ಆಮೇಲೆ ಇನ್ನೊಂದು ವಿಷಯ, ಈ ಮನೇಲಿರೋ ಕಾಂಟ್ರಾಕ್ಟ್ ಅಲ್ಲಿ ನಿನ್ಗೂ ಅರ್ಧ ಪಾಲಿದೆ, ನಾವು ಹೋದ್ಮೇಲೆ ನೀ ಈ ಮನೇಲಿ ಇಟ್ಕೊಬೋದು, ಯಾವ್ದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ನಮ್ ಗ್ರಿಂಬಿಪ್ಪರ್ಗೆ ಈಚೆ ಕಡೆ ಇರೋದ್ರಿಂದ ಸುತ್ತಮುತ್ತ ಗಾಡಿ ಸೌಂಡ್ ಇರೋದ್ರಿಂದ ಅವ್ರಿಗೆ ಏನು ಕೇಳ್ತಾ ಇರಲ್ಲ, ಅವ್ರಿಗೆ ಸರಿಯಾಗಿ ಕೇಳಿಸ್ಕೊಂಡಿರಲ್ಲ. ಆಮೇಲೆ ನಮ್ ಗಾಬ್ಲಿನ್ ಅವರು ಆಫ್ಟರ್ ಲೈಫ್ಗೆ ಹೋಗಕ್ಕಿಂತ ಮುಂಚೆ ಎಲ್ರನ್ನೂ ಮೀಟ್ ಮಾಡ್ಬಿಟ್ಟು ಎಲ್ರಿಗೂ ಒಂದೊಂದು ಗಿಫ್ಟ್
ಆಗಿ ಕೊಡ್ತಾ ಇರ್ತಾರೆ. ಫಸ್ಟ್ ನಮ್ಮ ಡ್ಯೂಕ್ ಹತ್ರ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಡ್ಯೂಕ್, ನೀನು ತುಂಬಾ ಜವಾಬ್ದಾರಿ ಇಲ್ಲದೆ ಕೇರ್ಲೆಸ್ ಆಗಿದ್ಯಾ, ನೀ ಈ ತರ ಇರಕ್ಕಾಗಲ್ಲ, ಜೀವನ ಪೂರ್ತಿ ಹಿಂಗೆ ಇದ್ರೆ ನಿನ್ಗೆ ತುಂಬಾ ಕಷ್ಟ ಆಗುತ್ತೆ, ನಿನ್ ಲೈಫ್ ನ ನೀ ನೋಡ್ಕೊ, ನೀ ಚೆನ್ನಾಗಿರತ್ತೆ ನನಗೆ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ಒಂಥರ ತುಂಬಾ ಚೆನ್ನಾಗಿ ಮಾತಾಡ್ತಿರ್ತಾರೆ. ನಮ್ ಡ್ಯೂಕ್ಗೆ ವಿಷಯ ಅರ್ಥ ಆಗ್ತಿರಲ್ಲ. ಹಂಗ ಅಂದ್ಬಿಟ್ಟು ಅವನಿಗೆ ಆಸೆಯಿಂದ ತುಂಬಾ ದಿನದಿಂದ ಕೇಳ್ತಾ ಇರ್ತಾನೆ ಅವ್ನ್ ಕ್ರೆಡಿಟ್ ಕಾರ್ಡ್ ಬೇಕು ಅಂತ. ಆ ಕ್ರೆಡಿಟ್ ಕಾರ್ಡು ಅವನಿಗೆ ಕೊಟ್ಬಿಡ್ತಾರೆ. ಅವ್ನು ತುಂಬಾ ಖುಷಿ ಆಗ್ಬಿಟ್ಟು ಆಮೇಲೆ ತುಂಬಾ ಶಾಕ್ ಕೂಡ ಆಗ್ತಿರುತ್ತೆ. ಯಾಕೆಂದ್ರೆ ನಮ್ ಗಾಬ್ಲಿನು ಡ್ಯೂಕ್ ಹತ್ರ ಯಾವುದೇ ರೀತಿ ಇಷ್ಟೊಂದು ಚೆನ್ನಾಗಿ ಮಾತಾಡೇ ಇರಲ್ಲ. ಆಲ್ಮೋಸ್ಟ್ ಅವನ್ನ ನೆಗ್ಲೆಕ್ಟ್ ಮಾಡ್ತಿರ್ತಾನೆ, ಅವ್ನಿಗೆ ವ್ಯಾಲ್ಯೂನೇ ಕೊಡ್ತಿರಲ್ಲ. ಅದರಿಂದ ಅವನು ಶಾಕ್ ಆಗಿ ನೋಡ್ತಾ ಇರ್ತಾನೆ. ಏನಕ್ಕೆ ಅಂದ್ರೆ ನಮ್ ಗಾಬ್ಲಿನ್ ಇದಕ್ ಮುಂದೆ ಜೀವನದಲ್ಲಿ ಅವನ್ನ ನೋಡಲ್ಲ ಅಂತ. ಆಫ್ಟರ್ ಲೈಫ್ ಕೊಟ್ಟೋದ್ಮೇಲೆ ಅವನ್ನ ತುಂಬಾ ಮಿಸ್ ಮಾಡ್ತಾರೆ ಅಂತ ಎಲ್ಲ ಚೆನ್ನಾಗಿ ಮಾತಾಡ್ಬಿಟ್ಟು ಹೋಗ್ತಾ ಇರ್ತಾರೆ. ಆಮೇಲೆ ನಮ್ ಮ್ಯೂಟೆಕ್ ನ ಮೀಟ್ ಮಾಡ್ಬಿಟ್ಟು ಅವಳಿಗೆ ಅಂತ ಎಷ್ಟೊಂದು ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ಮಾತಾಡಕ್ ಹೋಗ್ತಾರೆ. ಆವಾಗ ನಮ್ ಮ್ಯೂಟೆಕ್ ಅದನ್ನ ಈಸ್ಕೊಂಡ್ಬಿಟ್ಟು, ಅಲ್ಲ ನಿಮ್ ಚೆಸ್ ಅಲ್ಲಿರೋ ಸ್ವಾಡ್ನ ನಾನು ತೆಗಿತೀನಿ ಅನ್ನೋ ಖುಷಿಗೆ ನೀವು ಇದನ್ನೆಲ್ಲ ಕೊಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ನಮ್ ಗಾಬ್ಲಿನು ಹೌದು ಹಂಗೆ ಇಟ್ಕೊ ಅಂತ ಹೇಳ್ತಾರೆ. ಆಮೇಲೆ ನಮ್ ಮ್ಯೂಟೆಕ್, ನಾನು ನಿಮ್ಮ ಹತ್ರ ಏನ್ ಕೇಳಿದೆನು, ನಿಮ್ ಲವ್ ಬೇಕು, ನಿಮ್ ಪ್ರೀತಿ ಬೇಕು ಅಷ್ಟೇ ನನಗೆ ಅಂತ ಹೇಳ್ತಾರೆ. ಅಂದ್ಬಿಟ್ಟು ನೀವು ಪ್ರೀತಿಯಿಂದ ನಿಮ್ ಲವ್ ಹಾಕಿ ಈ ಗಿಫ್ಟ್ ಎಲ್ಲ ಕೊಟ್ಟಿದ್ದಾರೆ ಅಂದ್ರೆ ನಾ ಇಸ್ಕೊಂತೀನಿ ಅಂತಂತಾರೆ. ಆಗ ನಮ್ ಗಾಬ್ಲಿನ್ ಹೇಳ್ತಾರೆ, ನನ್ ಪ್ರಪಂಚದಲ್ಲಿ ಏನ್ ಬೇಕಾದ್ರೆ ನಿನಗೆ ಕೊಡ್ತೀನಿ, ಆದ್ರೆ ಅದೊಂದು ವಿಷಯ ಒಂದು ಬಿಟ್ಟು ಅಂತ ಹೇಳ್ಬಿಡ್ತಾರೆ ಕಂಡೀಷನ್ ಆಗಿ. ಆಗ ನಮ್ ಮ್ಯೂಟೆಕ್ಗೆ ತುಂಬಾ ಬೇಜಾರಾಗ್ಬಿಡುತ್ತೆ, ಏನು ಮಾತಾಡದೆ ಸೈಲೆಂಟ್ ಆಗ್ಬಿಡ್ತಾಳೆ. ಆಮೇಲೆ ಇಬ್ರು ಒಂದು ಗಾರ್ಡನ್ ಜಾಗ ಇರುತ್ತಲ್ಲ, ನಮ್ ಗಾಬ್ಲಿನ್ ಅವಾಗ ಹೋಗ್ತಾ ಇರ್ತಾರಲ್ಲ ಅದೇ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಆವಾಗ ನಮ್ ಮ್ಯೂಟೆಕ್ಗೆ ಆ ಜಾಗ ನೋಡಿದ್ದೆ ತುಂಬಾ ಖುಷಿ ಆಗ್ಬಿಡುತ್ತೆ. ನೀವ್ ಯಾವಾಗ್ಲೆಲ್ಲ ಈ ಡೋರ್ ಓಪನ್ ಮಾಡ್ಬಿಟ್ಟು ನನ್ನ ಯಾವ್ದಾದ್ರು ಒಂದ್ ಜಾಗಕ್ಕೆ ಕರ್ಕೊಂಡ್ ಬರ್ತಿರಲ್ಲ, ಆ ಜಾಗ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ. ಆಮೇಲೆ ಸುತ್ತಮುತ್ತ ಇರೋ ಗಿಡ ಎಲ್ಲ ನೋಡ್ಬಿಟ್ಟು ಅವ್ರು ಬೊಕ್ಕೆ ಕೊಟ್ಟಿರ್ತಾರಲ್ಲ ಸ್ಟಾರ್ಟಿಂಗು, ಅದನ್ನ ನೀವು ಈ ಜಾಗದಿಂದ ಆ ಗಿಡ ಆ ಬೊಕ್ಕೆನ್ ತಗೊಬಂದಿದ್ದು ಅಂತ ಕೇಳ್ತಾಳೆ. ಆಮೇಲೆ ನಮ್ ಗಾಬ್ಲಿನು ಸರಿ ಟೈಮ್ ಆಯ್ತು ಬಂದು ಚೆಸ್ಟ್ ಅಲ್ಲಿ ಸ್ವಾಟ್ ತೆಗಿ ಅಂತ ಹೇಳ್ತಾಳೆ. ಆವಾಗ ನಮ್ ಮ್ಯೂಟೆಕ್ ಹೇಳ್ತಾಳೆ, ಫಸ್ಟ್ ಒಂದ್ ವಿಷಯ ಇರಿ, ನೀವು ಅದಕ್ಕಿಂತ ಮುಂಚೆ ಈ ಕಾಂಟ್ರಾಕ್ಟ್ ಮೇಲೆ ಸೈನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಒಂದು ಪೇಪರ್ ತೋರಿಸ್ತಾಳೆ. ಏನಂತಂದ್ರೆ ಆ ಕಾಂಟ್ರಾಕ್ಟ್ ಏನ್ ಹಾಕಿರುತ್ತೆ ಅಂದ್ರೆ, ನಿಮ್ದು ಚೆಸ್ಟ್ ಅಲ್ಲಿರೋ ಸ್ವಾಡ್ನ ತೆಗ್ದಾಕದ್ಮೇಲೆ ನಮ್ಮಿಬ್ರಿಗೂ ಇರೋ ಆ ಕಾಂಟ್ಯಾಕ್ಟ್ ನ ನೀವು ಬ್ರೇಕ್ ಮಾಡಬಾರ್ದು, ಮಾತಾಡೋದು ಇದು ನಿಲ್ಸ್ಬಿಡೋದು, ಈ ತರ ಎಲ್ಲ ನಿಲ್ಸ್ಬಾರ್ದು. ಆಮೇಲೆ ನೀವು ಪ್ರತಿ ವರ್ಷ ಸ್ನೋಫಾಲ್ ಬಂದಾಗ ನನ್ನ ಬಂದು ಮೀಟ್ ಮಾಡಬೇಕು, ನೀವು ಪ್ರತಿ ವರ್ಷನೂ ನಿಮ್ಮನ್ನ ಮೀಟ್ ಮಾಡಕ್ಕೆ ಆಸೆ ಪಡ್ತೀನಿ ಅಂತ ಹೇಳ್ತಾಳೆ. ಆವಾಗ ನಮ್ ಗಾಬ್ಲಿಂಗ್ ಈ ವಿಷಯ ಕೇಳಿದ್ರೆ ತುಂಬಾ ಖುಷಿಯಾಗುತ್ತೆ. ಆದ್ರೆ ನಮಗ್ ಗೊತ್ತು ಈ ವಿಷಯ ಆದ್ಮೇಲೆ ನಮ್ ಗಾಬ್ಲಿನ್ ಕಣ್ಣಿಗೆ ಕಾಣೋದೇ ಇಲ್ಲ ಅಂತ. ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಸರಿ ಅಂದ್ಬಿಟ್ಟು ಏನು ಮಾತಾಡಕೋಲ್ಲ, ಅದನ್ನ ಈಸ್ಕೊಂಡು ಸೈನ್ ಮಾಡಿ ಕೊಟ್ಬಿಡ್ತಾರೆ. ಆಮೇಲೆ ಸರಿ ಸ್ವಾಡ್ನ ತೆಗಿಯೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ಬಿಟ್ಟು ಸ್ವಾಡ್ನ ತೆಗಿಯಕ್ ಹೋಗ್ತಾಳೆ. ತೆಗಿಯಕ್ ಹೋದ್ರೆ ನಮ್ ಮ್ಯೂಟೆಕ್ ಇಂದ ಅದನ್ನ ನೋಡಕ್ ಮಾತ್ರ ಆಗ್ತಿರುತ್ತೆ, ಆದ್ರೆ ಟಚ್ ಮಾಡಕ್ ಆಗ್ತಿರಲ್ಲ. ಎಷ್ಟೊಂದ್ಸರಿ ಟ್ರೈ ಮಾಡ್ತಾಳೆ, ಅದಾಗೋದೇ ಇಲ್ಲ. ನಮ್ ಗಾಬ್ಲಿನ್ ಅದನ್ನ ನೋಡ್ಬಿಟ್ಟು ನಿಜವಾಗ್ಲೂ ಇವಳೇನ ನನ್ ಬ್ರೈಡ್ ಇಲ್ಲಾಂದ್ರೆ ಬೇರೆ ಯಾರು ಇದಾರ ಅಂತ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆಗ ನಮ್ ಮ್ಯೂಟೆಕ್ ಹತ್ರ ನೀ ಏನ್ ಮಾಡ್ತಾ ಇದೀಯಾ, ಫಸ್ಟ್ ನನ್ ಸ್ವಾಡ್ನ ತೆಗಿ ಅಂತ ಕೇಳ್ತಾರೆ. ಆಗ ನಮ್ ಮ್ಯೂಟೆಕ್, ನಾನು ಅದನ್ನೇ ಟ್ರೈ ಮಾಡ್ತಾ ಇದೀನಿ, ಆಗ್ತಾ ಇಲ್ಲ, ನನ್ಗೆ ಅದನ್ನ ನೋಡಕ್ ಮಾತ್ರ ಆಗ್ತಿದೆ, ಟಚ್ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ತಾಳೆ. ಆವಾಗ ನಮ್ ಮ್ಯೂಟೆಕ್ ಎಲ್ಲೋ ಕಡೆಯಿಂದನೂ ಒಂದು ಐಡಿಯಾ ಬರುತ್ತೆ, ಅಲ್ಲ ಈ ವಿಷಯ ಎಲ್ಲ ಒಂದು ಟ್ರೂ ಲವ್ ಇಂದ ಆಗ್ಬೋದು ಅಂತ ಅನ್ಸುತ್ತೆ, ನಾವ್ ಯಾಕೆ ಈ ತರ ಟ್ರೈ ಮಾಡಿದ್ರೆ ಆಗಲ್ವಾ ಅಂತ ಅಂದ್ಬಿಟ್ಟು ಸಡನ್ ಆಗಿ ಹೋಗ್ಬಿಟ್ಟು ಕಿಸ್ ಮಾಡ್ಬಿಡ್ತಾಳೆ. ಕಿಸ್ ಮಾಡಿದಾಗ ನಮ್ ಗಾಬ್ಲಿನ್ಗೆ ಫುಲ್ ಶಾಕ್ ಆಗ್ಬಿಡ್ತಾರೆ. ನಮ್ ಗಾಬ್ಲಿನು ಸ್ವಾಡ್ ಚೆಸ್ ಅಲ್ಲಿರೋ ಸ್ವಾಡ್ನ ತೆಗೆದಿದ್ರೆ ಶಾಕ್ ಆಗ್ತಿದ್ರೋ ಇಲ್ವೋ, ನಮ್ ಮ್ಯೂಟೆಕ್ ಕಿಸ್ ಮಾಡಿದ್ರಿಂದ ಫುಲ್ ಶಾಕ್ ಆಗ್ಬಿಡುತ್ತೆ. ಆಗ ನಮ್ ಗಾಬ್ಲಿನ್ ಶಾಕ್ ಆಗ್ಬಿಟ್ಟು, ಅಲ್ಲ ಸ್ವಾಡ್ನ ಮುಟ್ಟಕ್ ಆಗ್ತಿಲ್ಲ ಅಂತ ಇದೆಯಾ, ನೋಡಕ್ ಆಗ್ತಿದೆ ಏನೇನು ಹೇಳ್ಬಿಟ್ಟು ನನ್ನ ಯಾಕೆ ನೀನ್ ಕಿಸ್ ಮಾಡಿದೆ ಅಂತ ಕೋಪದಲ್ಲಿ ಕೇಳ್ತಿರ್ತಾರೆ. ಆಗ ನಮ್ ಮ್ಯೂಟೆಕ್, ಅಲ್ಲ ಈ ವಿಷಯ ಎಲ್ಲ ಒಂದು ಮ್ಯಾಜಿಕ್ ಪವರ್ ಇಂದ ನಡೆಯೋದ್ರಿಂದ, ಟ್ರೂ ಲವ್ ಇಂದ ವರ್ಕೌಟ್ ಆಗ್ಬೋದು, ಈ ಮೇನ್ ಕ್ಯಾರೆಕ್ಟರ್ ಇಂದ ವರ್ಕೌಟ್ ಆಗುತ್ತಲ್ಲ ಬುಕ್ ಸ್ಟೋರಿಲೆಲ್ಲ, ಆ ತರ ಇರ್ಬೋದು ಅಂತ ಅನ್ಕೊಂಡು ನಾನು ಟ್ರೈ ಮಾಡಿದೆ, ಆದ್ರೆ ಅದ್ ಬರ್ಲಿಲ್ಲ. ನಿಮ್ಗೋಸ್ಕರ ನಾನು ಫಸ್ಟ್ ಕಿಸ್ನ ವೇಸ್ಟ್ ಮಾಡ್ಬಿಟ್ಟೆ, ನೀವು ನನ್ ಮೇಲೆ ಕಿಚ್ಚಾಡ್ತಾ ಇದ್ದೀರಾ, ನಿಮ್ಗೋಸ್ಕರ ನಾನು ಫಸ್ಟ್ ಕಿಸ್ನ ತ್ಯಾಗ ಮಾಡಿದೀನಿ ನಾನು ಅಂತ ಗಾಬ್ಲಿನ್ ಹತ್ರ ಹೇಳ್ತಾ ಇರ್ತಾಳೆ. ಆಗ ನಮ್ಮ ಮ್ಯೂಟೆಕ್, ಗಾಬ್ಲಿನು ಎಲ್ಲಿ ಇವಳು ಇವ್ ಕೈಯಿಂದ ಚೆಸ್ ಅಲ್ಲಿರೋ ಸ್ವಾಡ್ನ ತೆಗಿಯಕ್ಕಾಗ್ಲಿಲ್ಲ ಅಂತ ಅಂದ್ಬಿಟ್ಟು ಮನೆಯಿಂದ ಆಚೆಗೆ ಹಾಕ್ಬಿಡ್ತಾರೆ ಅಂತ ಎದುರ್ಕೊಂಡು ಗಾಬ್ಲಿನ್ ಹತ್ರನೇ ಕೇಳ್ಬಿಡ್ತಾಳೆ, ನನ್ನ ಮನೆಯಿಂದ ಆಚೆಗೆ ಹಾಕ್ಬಿಡ್ತೀರಾ ನೀವು ಚೆಸ್ ಅಲ್ಲಿರೋ ಸ್ವಾಡ್ನ ತೆಗಿಯಕ್ಕಾಗ್ಲಿಲ್ಲ ಅಂತ ಕೇಳ್ತಾಳೆ. ಆಗ ನಮ್ಮ ಗಾಬ್ಲಿನು
ಫುಲ್ ಕೋಪದಲ್ಲಿ ಕಿರ್ಚ್ಬಿಟ್ಟು ನೀನ ಮನೆಯಿಂದೆಲ್ಲ ಆಚಕಕ್ಕಲ್ಲ, ಫಸ್ಟ್ ನೀ ಈ ಜಾಗದಿಂದ ನೀನೇ ಮನೆಗೆ ಹೊಟ್ಟೋಗ್ಬಿಡು ಅಂತ ಕೂಗಾಡ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಆಮೇಲೆ ಈ ಕಡೆ ಕಟ್ ಮಾಡಿದ್ರೆ ನಮ್ ಗಾಬ್ಲಿನ್ ಮನೇಲಿ ತೋರಿಸ್ತಾರೆ. ಗ್ರಿಮ್ ರೀಪರ್ ಅವ್ರು ಕೊಟ್ಟಿರೋ ಅಗ್ರಿಮೆಂಟ್ ಪೇಪರ್ನ ನೋಡ್ಕೊಂಡು ಬೇಜಾರ್ಲಿ ಕೂತಿರ್ತಾರೆ. ಆದ್ರೆ ಈ ಕಡೆ ನಮ್ಮ ಡ್ಯೂಕ್ಗೆ ವಿಷಯ ಗೊತ್ತಿಲ್ಲದೇನೆ ಇರೋದ್ರಿಂದ ಆ ಕ್ರೆಡಿಟ್ ಕಾರ್ಡ್ ನ ನೋಡ್ಕೊಂಡು ತುಂಬಾ ಖುಷಿ ಪಡ್ತಾ ಇರ್ತಾನೆ, ನಮ್ ಗಾಬ್ಲಿನ್ ಕೊಟ್ಬಿಟ್ರು ಅಂತ. ಗ್ರಿಮ್ ರೀಪರ್ ಖುಷಿಯಾಗೇ ಇರಲ್ಲ, ಅವ್ರಿಗೆ ಜಾಗ ಸಿಕ್ಕಿದ್ರು ಬೇಜಾರಾಗಿರ್ತಾರೆ. ಅದನ್ನ ನೋಡ್ಬಿಟ್ಟು ಇವ್ನಿಗೆ ಸ್ವಲ್ಪ ಡೌಟ್ ಬಂದ್ಬಿಟ್ಟು, ಯಾಕೆ ನೀವು ಬೇಜಾರಾಗಿದ್ದೀರಾ, ಗಾಬ್ಲಿನ್ ಎಲ್ಗೋಗ್ತಾವ್ರೆ ಅಂತ ಕೇಳಿದಾಗ ನಮ್ ಗ್ರಿಮ್ ರೀಪರ್ ಅವ್ರಿಗೂ ತಡ್ಕೊಳಕ್ಕಾಗದೆ ಎಲ್ಲ ವಿಷಯ ಹೇಳ್ಬಿಡ್ತಾರೆ. ಇನ್ಮೇಲೆ ನಮ್ ಗಾಬ್ಲಿನ್ ವಾಪಸ್ ಬರಲ್ಲ, ಆ ಚೆಸ್ ಅಲ್ಲಿರೋ ಸ್ವರ್ಣ ತೆಗ್ದ್ಬಿಟ್ರೆ ಆಫ್ಟರ್ ಲೈಫ್ ಕೊಟ್ಟೋಗ್ಬಿಡ್ತಾನೆ ಅಂತ. ಅದನ್ನ ಕೇಳಿದ್ದೆ ಅವ್ನು ತುಂಬಾ ಬೇಜಾರಾಗ್ಬಿಟ್ಟು ಆ ಕ್ರೆಡಿಟ್ ಕಾರ್ಡ್ ನ ಬಿಸಾಕ್ಬಿಟ್ಟು, ನನಗೆ ಕ್ರೆಡಿಟ್ ಕಾರ್ಡು ಬೇಡ ಏನು ಬೇಡ, ನಮ್ಗೆ ಅಂಕಲ್ ವಾಪಸ್ ಬಂದ್ರೆ ಸಾಕು ಅಂತ ಬೇಜಾರ್ ಮಾಡ್ಕೊಂಡು ಅಳ್ತಾ ಇರ್ತಾನೆ. ಆಗ ಸಡನ್ ಆಗಿ ನೋಡಿದ್ರೆ ಡೋರ್ ಓಪನ್ ಆಗುತ್ತೆ. ಏನು ಅಂದ್ರೆ ನಮ್ ಗಾಬ್ಲಿನ್ ಯೂನ್ಟೆಕ್ ಇಬ್ರು ಒಳಗ್ ಬರ್ತಾರೆ. ಒಳಗ್ ಬಂದಾಗ ನಮ್ ಗ್ರಿಮ್ ರೀಪರ್ ಶಾಕ್ ಆಗ್ಬಿಡುತ್ತೆ. ಅಲ್ಲ, ನೀನು ಚೆಸ್ ಅಲ್ಲಿರೋ ಸ್ವರ್ಣ ತೆಗ್ದ್ಬಿಟ್ಟು ಆಫ್ಟರ್ ಲೈಫ್ ಹೋಗ್ತೀನಿ ಅಂತ ತಾನೆ ಹೋಗಿದ್ದು, ನೀ ಏನ್ ವಾಪಸ್ ಬರ್ತೀನಿ ಅಂತ ಕೇಳ್ತಾರೆ. ಅವಾಗ ನಮ್ ಗಾಬ್ಲಿನ್ ಮಾತಾಡಕ್ಕೆ ಬಂದಾಗ ಡ್ಯೂಕ್ ಬಂದ್ಬಿಟ್ಟು ತುಂಬಾ ಬೇಜಾರ್ ಮಾಡ್ಕೊಂಡು ಹಗ್ ಮಾಡ್ಕೊಂಡು ಅಳ್ತಾ ಇರ್ತಾನೆ. ಅಂಕಲ್, ನೀವು ವಾಪಸ್ ಬಂದ್ಬಿಟ್ರೆ ನನಗೆ ತುಂಬಾ ಖುಷಿ ಆಯ್ತು, ನೀವು ಹೊಟ್ಟೋಗ್ಬಿಟ್ಟು ನೀವು ಬೇಕು ನನಗೆ, ನೀವು ಸತ್ತೋಗ್ಬಿಡ್ತೀರಾ ಅಂತ ಗೊತ್ತಾದ್ಮೇಲೆ ನಂಗೆ ತುಂಬಾ ಬೇಜಾರಾಗೋಯ್ತು ಅಂತ ಅಳ್ತಾ ಇರ್ತಾನೆ. ಆವಾಗ ಹಿಂಗೆ ಅಳ್ಬೇಕಾದ್ರೆ ನಮ್ಮ ಗಾಬ್ಲಿನ್ ಹೇಳ್ತಾರೆ, ನೀನು ಇಲ್ಲ ಅಂದ್ರೆ ನೀನು ತುಂಬಾ ಇಷ್ಟು ಬೇಜಾರು ಪಡ್ತೀಯ ಅಂತ ಅನ್ಕೊಂಡು ಇರ್ಲಿಲ್ಲ, ಈ ವಿಷಯ ಕೇಳ್ಬಿಟ್ಟು ನಂಗೆ ತುಂಬಾ ಖುಷಿ ಆಗ್ತಿದೆ. ಅದು ಸರಿ, ನಾನು ಕೊಟ್ಟಿರೋ ಕ್ರೆಡಿಟ್ ಕಾರ್ಡ್ ವಾಪಸ್ ಕೊಡು ಅಂತ ಕೇಳ್ತಾರೆ. ಆದ್ರೆ ಇಲ್ಲಿ ಡ್ಯೂಕು ಅವನ್ ಜನ್ಮದಲ್ಲೂ ಅವ್ನು ಯೋಚನೆ ಮಾಡಿರಲಿಲ್ಲ ಅವ್ನು ವಾಪಸ್ ಕೇಳ್ತಾರೆ ಕ್ರೆಡಿಟ್ ಕಾರ್ಡ್ ಅಂತ. ಅವ್ನ್ ಕನ್ಸಲ್ ಕೂಡ ಯೋಚನೆ ಮಾಡಿರಲಿಲ್ಲ. ಅದನ್ನ ಅವ್ನ್ ಕೇಳಿದ್ದೆ ಶಾಕ್ ಆಗ್ಬಿಟ್ಟು ಅದನ್ನ ಇಟ್ಕೋತಾ ಇರ್ತಾನೆ. ಆಗ ನಮ್ ಗಾಬ್ಲಿನ್ ಕೇಳಿದ್ರೆ ಸಿಕ್ಟಾಗಿ ಹೇಳ್ಬಿಡ್ತಾರ, ನನ್ಗೆ ವಾಪಸ್ ಕೊಡು ಅಂತ. ಆಮೇಲೆ ಈ ಕಡೆ ತಿರ್ಗ್ಬಿಟ್ಟು ಗ್ರಿಮ್ ರೀಪರ್ ಹತ್ರನೇ ಹೇಳ್ತಾರೆ, ನಿನಗೂ ವಾಪಸ್ ನಾ ಏನು ಹೇಳ್ಬೇಕಾಗಿಲ್ಲ, ನಿನಗೆ ಕೊಟ್ಟಿರೋದು ಅಗ್ರಿಮೆಂಟ್ ಪೇಪರ್ನ ವಾಪಸ್ ಕೊಟ್ಬಿಡು, ಆ ಕಾಂಟ್ರಾಕ್ಟ್ ಪೇಪರ್ನ ಅಂತ. ಆಮೇಲೆ ಈ ಕಡೆ ನಮ್ ಯೂನ್ಟೆಕ್ ನನ್ನ ಹತ್ರ ಎಲ್ಲಿ ಕೇಳ್ಬಿಡ್ತಾರೋ ಅಂತ ಅಂದ್ಬಿಟ್ಟು ಔಸ್ಕೊಂಡ್ ಮೆತ್ತಗೆ ಓಡೋಗ್ಬಿಡೋಣ ಅಂತ ಓಡೋಗ್ತಾ ಇರ್ತಾಳೆ. ಆಗ ನಮ್ ಗಾಬ್ಲಿನ್ ತಿರ್ಗ್ಬಿಟ್ಟು, ನಾನ್ ನಿನ್ಗೆಲ್ಲ ಏನೇನೆಲ್ಲ ಕೊಟ್ನು ಎಲ್ಲಾನು ವಾಪಸ್ ಕೊಟ್ಬಿಡು ಅಂತಂತಾರೆ. ನಮ್ ಯೂನ್ಟೆಕ್ ಇವ್ರನ್ನ ಹೆಂಗಾರು ಮೈಂಡ್ ಡೈವರ್ಟ್ ಮಾಡ್ಬಿಟ್ಟು ಎಸ್ಕೇಪ್ ಆಗ್ಬಿಡೋಣ ಅಂತ ಅಂದ್ಬಿಟ್ಟು, ಗಾಬ್ಲಿನ್ ನಿಮ್ನ ನಾನು ಲವ್ ಮಾಡ್ತೀನಿ, ಐ ಲವ್ ಯು ಅಂತ ಹೇಳ್ಬಿಡ್ತಾಳೆ. ಆಗ ನಮ್ ಗಾಬ್ಲಿನ್ ಕೊಡ್ತಿರೋ ರಿಯಾಕ್ಷನ್ಲೇ ಅರ್ಥ ಆಗುತ್ತೆ ಇದಕ್ಕೆಲ್ಲ ಅವ್ರು ಮಳ್ಳಾಗಲ್ಲ ಅಂತ. ಆಗ ಶಾಕ್ ಆಗಿ ನೋಡ್ತಿರ್ತಾಳೆ. ಆಗ ಈ ಕಡೆ ನಮ್ ಗ್ರಿಮ್ ರೀಪರ್ ಏನ್ ಮಾಡ್ತಾರೆ, ಅದೇ ಟೆಕ್ನಿಕ್ ನಾನು ಯೂಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಗಾಬ್ಲಿನ್ ನಾನು ನೀನ್ ಲವ್ ಮಾಡ್ತೀನಿ ಅಂತಾರೆ. ಇದು ನೋಡಿದ್ದೆ ನಮ್ ಗಾಬ್ಲಿನು ತುಂಬಾ ಕೋಪ ಬಂದ್ಬಿಡುತ್ತೆ. ಒಬ್ಬ ಹುಡುಗ ಆಗ್ಬಿಟ್ಟು ಇನ್ನೊಬ್ಬನ ಹುಡುಗನ್ ಪ್ರಪೋಸ್ ಮಾಡ್ತಾವನಲ್ಲ, ನಾ ಆ ಟೈಪ್ ಅಲ್ಲ ಅಂತ ಅಂದ್ಬಿಟ್ಟು ಸಖತ್ ಕೋಪ ಮಾಡ್ಕೊಂಡು, ಏನ್ ಹೇಳ್ತಿದ್ಯಾ ನೀನು, ನಾ ಸುಮ್ನಿರಲ್ಲ ನೀನು ಅಂತ ಕಿರ್ತಿರ್ತಾರೆ. ಆಮೇಲೆ ಇದೆಲ್ಲ ಆದ್ಮೇಲೆ ಡ್ಯೂಕ್ ಗ್ರ್ಯಾಂಡ್ ಪಾನ ಮೀಟ್ ಮಾಡ್ಬಿಟ್ಟು ಅವ್ರಿಗೆ ಕೊಟ್ಟಿರೋ ಗಿಫ್ಟ್, ಆಮೇಲೆ ಅದು ಕ್ಯೂನ್ದು ಪೇಂಟಿಂಗ್ ಇರುತ್ತಲ್ಲ ಅದನ್ನು ವಾಪಸ್ ಇಸ್ಕೊಂಬಿಟ್ಟು, ಇನ್ ಸ್ವಲ್ಪ ದಿನ ಆಗ್ಬೋದು ನಾನು ಆಫ್ಟರ್ ಲೈಫ್ ಹೋಗಕ್ಕೆ, ಅದರಿಂದ ನಾ ಏನೇನು ಕೊಟ್ಟನೋ ವಾಪಸ್ ಕೊಡಿ ಅಂತ ಅಂದ್ಬಿಟ್ಟು ಇಸ್ಕೊಂಡ್ಬಿಡ್ತಾರೆ. ಆಮೇಲೆ ಈ ಕಡೆ ನಮ್ ಯೂನ್ಟೆಕ್ ಗ್ರಿಮ್ ರೀಪರ್ ಇಬ್ರು ಮಾತಾಡ್ತಾ ಇರ್ತಾರೆ. ಅಲ್ಲಿ ಏನ್ ನಡೀತು ಅನ್ನೋ ವಿಷಯ ಕೇಳ್ಬೇಕಾದ್ರೆ ನಮ್ ಯೂನ್ಟೆಕ್ ಎಲ್ಲ ವಿಷಯ ಹೇಳ್ತಾಳೆ, ಹಿಂಗಾಯ್ತು, ಬಟ್ ಅದನ್ನ ನೋಡ್ದೆ ನಾನು ಟಚ್ ಮಾಡಕ್ ಆಗ್ತಿರ್ಲಿಲ್ಲ ಅಂತ. ಆವಾಗ ನಮ್ ಗ್ರಿಮ್ ರೀಪರ್ ಇದನ್ನೆಲ್ಲ ಯೋಚನೆ ಮಾಡ್ಬಿಟ್ಟು, ನೋಡು, ಇವಾಗ್ಲಿಂದ ನಿಮ್ ಗಾಬ್ಲಿನ್ ಬಗ್ಗೆ ನಿನ್ ಗೊತ್ತಾಗುತ್ತೆ, ಯಾಕಂದ್ರೆ ಇಷ್ಟ ದಿನ ನಿನ್ ಚೆಸ್ ಅಲ್ಲಿರೋ ಸ್ವರ್ಣ ತೆಗಿತ್ಯಾ, ನೀನ್ ಅವನ್ ತನ್ನ ಬ್ರೈಡ್ ಅಂತ ಅನ್ನೋದ್ರಿಂದ ನಿನ್ನ ಚೆನ್ನಾಗಿ ನೋಡ್ಕೋತಿದ್ದ, ಇನ್ಮೇಲೆ ನಿನ್ನ ಮೋಸವಾಗಿ ಟ್ರೀಟ್ ಮಾಡ್ತಾನೆ, ಮನೆ ಕೆಲಸನೆಲ್ಲ ಹೇಳ್ಬೋದು, ಯಾಕೆ ನೀನ್ ಈ ಮನೆಯಿಂದ ಆಚೆಗೆ ಹಾಕಿದ್ರು ಡೌಟ್ ಇಲ್ಲ, ಸ್ವಲ್ಪ ನೀವು ಹುಷಾರಾಗಿರ್ಬೇಕು ಅಂತ ಹೇಳ್ತಾರೆ. ಆಗ ನಮ್ ಯೂನ್ಟೆಕ್ ಹೇಳ್ತಾಳೆ ತುಂಬಾ ನಂಬಿಕೆಯಿಂದ, ಗಾಬ್ಲಿನು ಈ ನಡುವೆನೆ ನನ್ನ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದು, ಆ ತರ ಎಲ್ಲ ಮಾಡಕ್ ಚಾನ್ಸೇ ಇಲ್ಲ ಅಂತ ಹೇಳ್ತಾಳೆ. ಆಮೇಲೆ ನಮ್ಮ ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ತಾರೆ. ನಮ್ಮ ಗ್ರಿಮ್ ರೀಪರ್ ಹೇಳ್ದಂಗೆ ನಮ್ ಗಾಬ್ಲಿನ್ ಅವ್ರ ಗೋಲ್ಡ್ ಕೊಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನಮ್ ಯೂನ್ಟೆಕ್ ಸುಮ್ನೆ ತಿನ್ನಕ್ಕೆ ಅಂತ ಕುತ್ಕೊಂಡು ತಿಂತಾ ಇರ್ತಾಳೆ. ತಿನ್ಬೇಕಾರೆ ಅಲ್ಲ ಬರ್ತಾ ಬರ್ತಾ ಈ ಫುಡ್ ಐಟಮ್ ಎಲ್ಲ ತುಂಬಾ ಕಾಸ್ಟ್ಲಿ ಆಗ್ತದೆ, ನಾ ಹೆಂಗಪ್ಪ ಇದು ಮುಂದೆ ತಗೊಂಡೋಗೋದು ಅಂತ ಯೋಚನೆ ಮಾಡಕ್ ಆಗ್ತಿಲ್ಲ, ಇಷ್ಟು ಅಮೌಂಟ್ ಜಾಸ್ತಿ ಆದ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಇವ್ರು ಹೇಳ್ತಿರೋದು ಯೂನ್ಟೆಕ್ ಏನದು ಯೂನ್ಟೆಕ್ ಅರ್ಥ ಆಗುತ್ತೆ. ಪಾಪ ಅವಳು ಎತ್ಕೊಂಡಿರ್ತಾಳೆ ಸ್ಪೂನ್ ಬಾಯಿಗೆ ಹಾಕಕ್ಕೆ, ಒಳಗೆ ಹೋಗ್ತಿರಲ್ಲ. ಅದಾದ್ಮೇಲೆ ಹಿಂಗೆ ಸರಿ ಅಂತ ಅಂದ್ಬಿಟ್ಟು ಸುಮ್ಮನಾದ್ರೆ ಇನ್ನೊಂದು ವಿಷಯ ಎತ್ತುತ್ತಾರೆ, ಅಲ್ಲ
ಇದೆಲ್ಲ ಆದ್ಮೇಲೂ ಇನ್ನೊಂದು ವಿಷಯ ಇದೆಯಲ್ಲ, ಈ ಪ್ಲೇಟ್ ತೊಳೆಯೋದೇ ದೊಡ್ಡ ವಿಷಯ. ಯಾಕಂದ್ರೆ ಅದೊಂಥರ ತಲೆನೋವು. ಇದನ್ನೆಲ್ಲ ಯಾರಪ್ಪ ಮಾಡ್ತಾರೆ? ಯಾಕೆಂದ್ರೆ ನಂಗೆ ತುಂಬಾ ಕೆಲಸ ಈಚೆ ಕಡೆ ಎಲ್ಲ ಏನೇನೋ ಮಾಡ್ಬೇಕು ಅಂತ ಹೇಳ್ತಿರ್ತಾರೆ. ಈ ಮನೇಲಿ ಯಾರು ಒಬ್ರು ಈ ಕೆಲಸ ಎಲ್ಲ ನೋಡ್ಕೊಳಂಗಿದ್ರೆ ಚೆನ್ನಾಗಿರುತ್ತಲ್ಲ ಅಂದಾಗ ನಮ್ ಯೂಟೆಕ್ ಎಲ್ಲಿ ನಾನು ಈಚೆಗೆ ಹಾಕ್ಬಿಡ್ತಾರೆ ಅಂತ ಎದುರ್ಕೊಂಡು ನಾ ಮಾಡ್ತೀನಿ ತಲೆ ಕೆಡ್ಸ್ಕೊಬೇಡಿ ಅಂತ ಕೈ ಎತ್ತು ತೋರಿಸ್ತಾಳೆ. ಆಗ ಎದ್ದೊಟ್ಟೋಗ್ತಾರೆ. ಎದ್ದೋದ್ಮೇಲೆ ಆ ಪ್ಲೇಟ್ ಹಿಂಗೆ ತೊಳಿತಿರ್ತಾರೆ. ತೊಳಿಬೇಕಾರೆ ಬರ್ತಾ ಬರ್ತಾ ನನ್ ಬಟ್ಟೆ ಒಗೆಯಕ್ಕೆ ಲಾಂಡ್ರಿ ಕೊಡೋ ದುಡ್ಡೇ ಜಾಸ್ತಿ ಆಗ್ತಾ ಇದೆ. ಇದೇ ತರ ಕೊಟ್ಕೊಂಡು ಹೋಗ್ತಿದ್ರೆ ನಾನ್ ಇನ್ನು ಪಾಪರ್ ಆಗ್ಬಿಡ್ತೀನಿ. ಅದನ್ನು ಯಾರು ಮಾಡ್ಕೊಡಂಗಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಯೋಚನೆ ಮಾಡ್ತಿದ್ರೆ ನಮ್ಗ ಯೂಟೆಕ್ ಗೊತ್ತಾಗ್ಬಿಡುತ್ತೆ ಇವ್ರು ನನಗೆ ಹೇಳ್ತಾವ್ರೆ ಅಂತ. ಆಗ ಈ ಕೆಲಸ ಆದ್ಮೇಲೆ ಅದನ್ನು ಹೋಗಿ ಮಾಡ್ಬಿಡ್ತೀನಿ ಅಂತ ಒಪ್ಕೊಂತಾಳೆ. ಸರಿ ಅಂದ್ಬಿಟ್ಟು ಅಲ್ಲೋಗಿ ಬಟ್ಟೆ ಒಗಿತಿದ್ರೆ ಆಗ ಅಲ್ಲಿ ಬಟ್ಟೆ ಒಗ್ಬಿಟ್ಟು ಹಿಂಗೆ ಮಾಡ್ತಿರ್ಬೇಕಾರೆ ಇವ್ರು ಹೋಗ್ಬಿಟ್ಟು ಹೇಳ್ತಿರ್ತಾರೆ, ಅಲ್ಲ ಬರ್ತಾ ಬರ್ತಾ ಈ ಕರೆಂಟ್ ಬಿಲ್ಲು, ಈ ಎಲೆಕ್ಟ್ರಿಕ್ ಬಿಲ್ ಎಲ್ಲ ಜಾಸ್ತಿ ಆಗ್ತಾ ಇದೆ, ನೀರ್ ಬಿಲ್ ಎಲ್ಲ. ಒಂದ್ ಕೆಲಸ ಮಾಡು, ನೀ ಹೆಂಗಿದ್ರು ಇಲ್ಲಿ ರೆಂಟಲ್ ಇದೆಯಲ್ವಾ, ಅದೇ ತರ ಅನ್ಕೋ, ಸ್ವಲ್ಪ ಸ್ವಲ್ಪ ಪೇ ಮಾಡಕ್ ಸ್ಟಾರ್ಟ್ ಮಾಡ್ಬಿಡು, ಯಾಕಂದ್ರೆ ನಂಗೆ ಮ್ಯಾನೇಜ್ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಆಗ ನಮ್ ಯೂಟೆಕ್ ಗೆ ದುರು ನೋಡ್ಕೊಂಡು ಅವಳ ಪಾಡೆ ಮಾಡ್ತಿರ್ತಾಳೆ. ಅದಾದ್ಮೇಲೆ ಇನ್ನೊಂದ್ ಕೆಲ್ಸ ಇದೆ ನಿಂಗೆ, ಇದನ್ ಮಾಡಾದ್ಮೇಲೆ ಸ್ವಲ್ಪ ನೆಲ ಎಲ್ಲ ಸ್ವಲ್ಪ ಗಲೀಜಾಗಿದೆ, ಮಾಪ್ ಹಾಕ್ಬಿಡು ಅಂತ ಹೇಳ್ತಾಳೆ. ಆಗ ಸರಿ ನಾ ಮಾಡ್ತೀನಿ ಅಂತ ಅಂತಾಳೆ. ಅಂದ್ಬಿಟ್ಟೆ ನಮ್ ಗಾಬ್ಲಿನ್ ಅಲ್ಲೇ ಕೂತಿರ್ತಾರೆ. ಆ ಬಟ್ಟೆನ ಅವ್ರ ಮೆಕ್ಕದ ಮೇಲೆ ಒದರ್ತಿರ್ತಾಳೆ. ಆಮೇಲೆ ನಮ್ ಯೂಟೆಕ್ ಗ್ರಿಂಬಿಪರ್ ಹತ್ರ ಹೋಗ್ಬಿಟ್ಟು ಗಾಬ್ಲಿನ್ ಕೊಡ್ತಿರೋ ಗೋಳಿಂದ ಎಲ್ಲಾನು ಚಾಡಿ ಹೇಳ್ತಾ ಇರ್ತಾರೆ. ಅಂದ್ರೆ ಹೇಳ್ಕೊಂಡು ಅವ್ಳ ಕಷ್ಟ ಸುಖ ಮಾತಾಡ್ತಿರ್ತಾಳೆ. ಆಗ ನಮ್ ಗ್ರಿಂಬಿಪರು ಯಾಕೆ ನಿಂಗ ಚೆಸ್ಟ್ ಅಲ್ಲಿರೋ ಸ್ವಾಡ್ನ ತೆಗಿಯಕ್ಕಾಗ್ಲಿಲ್ಲ ಅಂತ ಅಂದ್ಬಿಟ್ಟು ತುಂಬಾ ಯೋಚನೆ ಮಾಡ್ತಿರ್ತಾರೆ. ಯೋಚನೆ ಮಾಡ್ತಾ ಮಾಡ್ತಾ ಅವ್ರಿಗೊಂದು ಫ್ಲಾಶ್ ಆಗುತ್ತೆ. ಅಲ್ಲ ಇದು ಈ ವಿಷಯ ಅಲ್ಲ, ಟ್ರೂ ಲವ್ ಇಂದ ಆಗ್ಬೋದಲ್ವಾ, ನೀವು ಆ ಥರ ಏನಾದ್ರು ಟ್ರೈ ಮಾಡ್ಬೋದಲ್ವಾ ಅಂತ ಹೇಳ್ತಾರೆ. ಆಗ ನಮ್ಮ ಯೂಟೆಕ್ ನಾ ಅದೇ ಥರ ಅಂದ್ಕೊಂಡು ನಾನು ಗಾಬ್ಲಿನ್ನ ಕಿಸ್ ಮಾಡಿದೆ, ಆದರೆ ಏನೂ ವರ್ಕೌಟ್ ಆಗಲಿಲ್ಲ ಅಂತ ಹೇಳ್ತಾಳೆ. ಆವಾಗ ನಮ್ಮ ಗಾಬ್ಲಿನ ಅಲ್ಲೇ ಫ್ರಿಜ್ ಹತ್ರ ಒಂದು ತಲೆ ಮೇಲೆ ಒಂದು ಬಟ್ಟೆ ಹಾಕೊಂಡು ಏನೋ ಎತ್ಕೋತಾ ಇರ್ತಾರೆ. ಆವಾಗ ಅದನ್ನ ಕೇಳಿದ್ದೆ, ಏಯ್ ಹೆಂಗೆ ನೀನು ಕಿಸ್ ಮಾಡಿದ ವಿಷಯ ಎಲ್ಲ ಇನ್ನೊಬ್ಬರ ಹತ್ರ ಮಾತಾಡೋಕ್ಕಾಗತ್ತೆ, ನಿನಗೆ ಸ್ವಲ್ಪ ಕೂಡ ನಾಚಿಕೆ ಇಲ್ವಾ ಅಂತ ಹೇಳ್ತಾರೆ. ಆಗ ನಮ್ಮ ಯೂಟೆಕ್ ಅದು ನನ್ನ ಪರ್ಸ್ನಲ್ಲು, ನನಗಿಷ್ಟ, ನಾನು ಯಾರ ಹತ್ರನೇ ಹೇಳ್ಕೊತೀನಿ, ನೀವು ಯಾರು ಕೇಳಕ್ಕೆ ಅಂತ ಹೇಳ್ತಾಳೆ. ಆಗ ನಮ್ ಗಾಬ್ಲಿನು ನೀನ್ ಪರ್ಸ್ನಲ್ ಆದ್ರೂ ಆ ಪರ್ಸ್ನಲ್ಲಿ ನಾನು ಕೂಡ ಇನ್ವಾಲ್ವ್ ಆಗಿದ್ದೀನಿ, ನೀ ಹೆಂಗೆ ಇನ್ನೊಬ್ಬರ ಹತ್ರ ಆದ್ರೂ ಹೇಳ್ಬೋದು, ನೀ ಈ ವಿಷಯದ ಬಗ್ಗೆ ಯಾರ ಹತ್ರ ಮಾತಾಡಕ್ ಕುಡ್ದು ಅಂತ ಕಿರ್ಚಾಡ್ತಿರ್ತಾರೆ. ಆಮೇಲೆ ಇಬ್ರು ಕಿರ್ಚಾಡ್ಬಿಟ್ಟು ಆ ಜಾಗ ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಪಾಪ ನಮ್ಮ ಗ್ರಿಂಬಿಪರೇ ಅಲ್ಲಿ ಪಾಪ, ಹೇಗೆಂದ್ರೆ ಶಿವನ್ಗೆ ಬಿಸ್ನೆಸ್ ಕಾರ್ಡ್ ಕೊಡಕ್ಕಾಗದೆ, ಅವ್ರು ಏನ್ ಮಾತಾಡಕ್ಕೂ ಆಗದೆ, ಮೀಟ್ ಮಾಡಕ್ಕೂ ಆಗದೆ ಪೇಚಾಡ್ತಿರ್ತಾರೆ. ಇವ್ರು ಆಡ್ತಿರೋದು, ಇವ್ರು ಕಿಸ್ ಮಾಡಿ ವಿಷಯ ಎಲ್ಲ ಕೇಳ್ಬಿಟ್ಟು ಸಖತ್ ಕೋಪ ಬರ್ತಿರುತ್ತೆ, ಗೊಣಿಕಂಡ್ ಕೂತಿರ್ತಾರೆ. ಆಮೇಲೆ ಗ್ರಿಂಬಿಪರ್ ಹೋಗ್ಬಿಟ್ಟು ಗಾಬ್ಲಿನ ಮೀಟ್ ಮಾಡ್ಬಿಟ್ಟು, ಅಲ್ಲ ನೀನು ಆ ಚೆಸ್ಟ್ ಅಲ್ಲಿರೋ ಸ್ವಾಡ್ನ ಅವಳಿಗೆ ತೆಗಿಯಕ್ ಆಗ್ಲಿಲ್ಲ ಅಂದ್ರೆ ನೀನು ಆ ಹುಡ್ಗಿನ ಯಾಕೆ ಇನ್ನೂ ಇಟ್ಕೊಂಡಿದ್ಯಾ, ಅವಳನ್ನ ಕಳಿಸ್ಬಿಡು ಮನೆಯಿಂದ ಆಚೆಗೆ ಅಂತ ಹೇಳ್ತಾರೆ. ಆಗ ನಮ್ ಗಾಬ್ಲಿನ್ ಹೇಳ್ತಾರೆ, ನಾ ಆ ಥರ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ನಾನು ಚೆಸ್ಟ್ ಅಲ್ಲಿರೋ ಸ್ವಾಡ್ನ ತೆಗಿಯಕ್ಕಿಂತ ಮುಂಚೆ ಅವಳ ನನ್ನ ಹತ್ರ ಒಂದು ಕಾಂಟ್ರಾಕ್ಟ್ ಸೈನ್ ಮಾಡಿಸ್ಕೊಂಡು ಈ ತರ ವಿಷಯದಿಂದ ಏನಾದ್ರು ಮಾಡ್ಬಿಡ್ತೀನಿ ಅಂತ. ಆ ಸೈನ್ ಮಾಡಿರೋದ್ರಿಂದ ನಾನು ಗಾಬ್ಲಿನ್ ಆಗಿರೋದ್ರಿಂದ ನಾನು ಇಂಥ ವಿಷಯದಲ್ಲೆಲ್ಲ ನನ್ನ ನೆಗ್ಲೆಕ್ಟ್ ಆಗಿ ತಗೊಳಲ್ಲ, ನಾ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆಗ ನಮ್ ಗ್ರಿಂಬಿಪರ್ ಕೋಪ ಬಂದ್ಬಿಟ್ಟು, ಇದಕ್ಕಿಂತ ಮುಂಚೆ ನನಗೂ ಒಂದು ಕಾಂಟ್ರಾಕ್ಟ್ಲಿ ನಿನಗೂ ಈ ಪಂಗಿದೆ, ಇದು ಭಾಗ ನಿಂದೆ ಅಂತ ಹೇಳಿದ್ದೆ, ಆ ವಿಷಯದ ಬಗ್ಗೆ ಎಲ್ಲ ನಿಂದು ಲಾಜಿಕ್ ಎಲ್ಲ ವರ್ಕೌಟ್ ಆಗಲ್ಲ ಅಲ್ವಾ, ನೀನ್ ಗಾಬ್ಲಿನ್ ಲಾಜಿಕ್ ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ. ಆದ್ರೆ ಇಲ್ಲಿ ಏನಂದ್ರೆ ನಮ್ ಗಾಬ್ಲಿನ್ಗೆ ಯೂಟೆಕ್ ಅವಳು ಬ್ರೈಡ್ ಆಗಿರ್ಲಿ ಆಗ್ದೇನೆ ಇರ್ಲಿ, ನಮ್ ಗಾಬ್ಲಿನ್ಗೆ ಯೂಟೆಕ್ ಕಂಡ್ರೆ ತುಂಬಾ ಇಷ್ಟ ಇರುತ್ತೆ. ಸೊ ಅದರಿಂದ ಅವಳ ಮನೆಯಿಂದ ಆಚೆ ಹಾಕಕ್ಕೆ ಹಾಕ್ದೇನೆ ಇರಕ್ಕೆ ಏನಾದ್ರು ಒಂದು ರೀಸನ್ ಹುಡುಕ್ತಿರ್ತಾರೆ. ಆ ರೀಸನ್ ಇಟ್ಕೊಂಡು ಅದ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ ಯೂಟೆಕ್ ಹಾಲಲ್ಲಿ ಕೂತ್ಕೊಂಡು ಓದ್ತಾ ಇರ್ತಾಳೆ ರೂಮಲ್ಲಿ ಇಲ್ದೆ. ಅವಾಗ ನಮ್ ಗಾಬ್ಲಿನ್ ಬಂದ್ಬಿಟ್ಟು ಕೇಳ್ತಾರೆ, ನೀ ಯಾಕೆ ಇಲ್ಲಿ ಕೂತ್ಕೊಂಡು ಓದ್ತಿದಿ ಅಂತ. ಆಗ ನಮ್ ಯೂಟೆಕ್ ಹೇಳ್ತಾಳೆ, ನೀವೇ ಹೇಳೋದಲ್ಲ ಎಲೆಕ್ಟ್ರಿಸಿಟಿ ಬಿಲ್ಲು ಎಲ್ಲ ಜಾಸ್ತಿ ಆಗ್ತಿದೆ ಅಂತ, ನನಗೇನ್ ರೂಮ್ ಏನ್ ಬೇಡ, ಒಂದ್ ಮೂಲೆಯಲ್ಲೇ ಮನಿಕೋತೀನಿ, ಇಲ್ಲೇ ಎಲ್ಲರೂ ಓದ್ಕೋತೀನಿ ಅಂತ ಹೇಳ್ತಾಳೆ. ಆವಾಗ ನಮ್ ಗಾಬ್ಲಿನು ಆ ಕಿಸ್ ಬಗ್ಗೆ ಮಾತಾಡಕ್ ಬಂದ್ರೆ ನಮ್ ಯೂಟೆಕ್ ಸಖತ್ ಕೋಪ ಮಾಡ್ಕೋತಾ ಇರ್ತಾಳೆ, ಸ್ವಲ್ಪ ಕಿರ್ಚಾಡ್ತಿರ್ತಾಳೆ. ಆಗ ನಮ್ ಗಾಬ್ಲಿನ್ ಹತ್ರ ಕೇಳ್ತಾಳೆ, ಅಲ್ಲ ನಾಳೆ ನಾಳೆಗೆ ನನಗೆ ಎಕ್ಸಾಮು, ಆ ಎಕ್ಸಾಮ್ಲಿ ಏನ್ ಕ್ವಶನ್ ಬರುತ್ತೆ ಅಂತ ನಿಮ್ಗೆ ಗೊತ್ತು ತಾನೆ, ಸ್ವಲ್ಪ ಅದ್ ಹೇಳಿದ್ರೆ ನಂಗೆ ಹೆಲ್ಪ್ ಆಗ್ಬೋದಲ್ವಾ ಅಂದಾಗ, ಗೊತ್ತು, ನನಗೂ ಗೊತ್ತು ಆ ಕ್ವಶನ್ ಏನ್ ಬರುತ್ತೆ ಅಂತ, ಆದ್ರೆ ಇವಾಗ ನೀವು ಓದು, ನಾಳೆ ಈಸಿ ಆಗುತ್ತೆ ನಿನಗೇನೆ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ತಾರೆ. ಆಗ ಒಳಗ್ ಕೂತ್ಕೊಂಡ್ ಗೊಣಿಕತಾ ಇರ್ತಾಳೆ, ಏನು ಹೆಲ್ಪ್ ಮಾಡಲ್ಲ ಅಂತ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅದಕ್ಕೆ ಅಂತ ಬಸ್ಗೆ ಅಂತ ವೇಟ್ ಮಾಡ್ಬೇಕಾದ್ರೆ ನಮ್ ಗಾಬ್ಲಿನ್ ಅಲ್ಲೇ ಇರ್ತಾರೆ. ಕೇಳ್ದಾಗ್ಲೂ ಅವಾಗ ಕೇಳಿದ್ರು ಹೇಳೋದಿಲ್ಲ, ಏನ್ ಬರುತ್ತೆ ಅಂತ ಅದ್ರ ಗೊತ್ತು
ಗೊತ್ತು, ನೀನೇ ಬರಿಬೇಕು ಅಂತ. ಆಗ ನಮ್ಮ ಯೂನ್ಟೆಕ್ ಹೇಳ್ತಾಳೆ, ಗಾಬ್ಲಿನ್ ಕಂಡ್ರೆ ನಂಗೆ ಚೂರು ಈ ನಡುವೆ ಆಗ್ತಿಲ್ಲ, ನಿಮ್ಗೆ ಅಷ್ಟು ಪವರ್ ಇದ್ದು ಏನಕ್ಕೂ ಹೆಲ್ಪ್ ಮಾಡಲ್ಲ ಅಂತಿರಲ್ಲ, ಇಷ್ಟೊಂದು ಜಿಪ್ನಾಟ ಆಡ್ತೀರ ನೀವು ಅಂತ ಅನ್ಕೊಂಡು ಗೊಣಗ್ತಿರ್ತಾರೆ. ಸರಿ, ನೀವು ಏನಾರ ಮಾಡ್ಕೊಳ್ಳಿ, ನಾನು ಚೆನ್ನಾಗಿ ಓದ್ಕೊಂಡ್ ಬಂದಿದ್ದೀನಿ, ನಾನು ಇವಾಗ ಒಂದು ಲೆವೆಲ್ಲಿ ಕಾನ್ಫಿಡೆಂಟ್ ಆಗಿದ್ದೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ನಮ್ಮ ಗಾಬ್ಲಿನು ನಮ್ಮ ಯೂನ್ಟೆಕ್ ಒಂದು ಸೆಲ್ಫ್ ಕಾನ್ಫಿಡೆಂಟ್ ಆಗಿ ಚೆನ್ನಾಗಿ ಓದಿದ್ದೀನಿ ಅಂತ ಅವ್ನು ಮಾತಾಡ್ತಿರ್ತಾರಲ್ಲ, ಅದನ್ನ ನೋಡ್ಬಿಟ್ಟು ಖುಷಿ ಪಟ್ಬಿಟ್ಟು ತಲೆ ಸವರ್ತಾರೆ. ಇವ್ರು ಹಿಂಗೆ ಸವರ್ತಾ ಇರ್ತಾರೆ. ನಾವಲ್ಲಿ ಬಸ್ ಬಂದ್ಬಿಟ್ಟು ಹಂಗೆ ಹೊಟ್ಟೋದಾಗ ಇಬ್ರಿಗೂ ಶಾಕ್ ಆಗ್ಬಿಡುತ್ತೆ. ಬಸ್ ಮಿಸ್ ಆಗೋಯ್ತು, ಈಗ ಏನು ಮಾಡೋದು, ಲೇಟ್ ಆಗ್ಬಿಡುತ್ತಲ್ಲ ನಾನು ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ಅಂದ್ಬೇಕಾರೆ, ನೀ ಮರ್ತೋದ ನಿನ್ನ ಬಾಯ್ ಫ್ರೆಂಡ್ ಯಾರು ಒಂದು ಗಾಬ್ಲಿನ್ ಅಂತ ಅಂದ್ಬಿಟ್ಟು ಬಾ ಅಂತ ಅಂದ್ಬಿಟ್ಟು ಅಲ್ಲಿ ಯಾವುದೋ ಒಂದು ಡೋರು ಓಪನ್ ಮಾಡ್ಬಿಟ್ಟು ಸ್ಕೂಲಿಗೆ ಕರ್ಕೊಂಡ್ಬಿಡ್ತಾರೆ. ಆಮೇಲೆ ಆ ಕಡೆ ಬಿಟ್ಬಿಟ್ಟು ಬಂದ್ಮೇಲೆ ಒಬ್ಬ ಸೈಕಲ್ ಓಡಿಸ್ಕೊಂಡ್ ಬರ್ತಾನೆ. ಬಂದಾಗ ಅವನ್ ಫೇಸ್ ನೋಡಿದ್ದೆ ನಮ್ ಗಾಬ್ಲಿನ್ಗೆ ಒಂದು ಫ್ಯೂಚರ್ ವಿಷನ್ ಬರುತ್ತೆ. ಅವನ್ ಮುಂದೆ ಎಲ್ಲ ಹೋಗ್ತಾ ಇರ್ತಾನೆ, ಆಕ್ಸಿಡೆಂಟ್ ಆಗ್ಬಿಟ್ಟು ತುಂಬಾ ಏಟ್ ಆಗದಂಗೆ. ಅದನ್ನ ಗೊತ್ತಿದ್ರು ಕೂಡ ಅವನ ಹತ್ರ ಏನು ವಾರ್ನ್ ಮಾಡಿದೆ, ಅವ್ನಿಗೇನು ಹೇಳ್ದೇನೆ ಹೊಟ್ಟೋಗ್ಬಿಡ್ತಾರೆ ಗಾಬ್ಲಿನು. ಈ ಕಡೆ ನಮ್ಮ ಯೂನ್ಟೆಕ್ ಅಲ್ಲಿ ಸುತ್ತಮುತ್ತ ನೋಡಿದಾಗಲೆಲ್ಲ ಪೂರ್ತಿ ಅವ್ರ ಪೇರೆಂಟ್ಸ್ ಎಲ್ಲ ಬಂದ್ಬಿಟ್ಟು ಮಕ್ಕಳನ್ನ ನೋಡ್ಕೊತಾ ಇರ್ತಾರೆ. ಅದನ್ನು ನೋಡಿದಾಗ ಅವಳಿಗೆ ಸ್ವಲ್ಪ ಬೇಜಾರಾಗುತ್ತೆ, ಅವ್ರ ಅಮ್ಮ ಯಾರೂ ಇಲ್ವಲ್ಲ ಅಂತ. ಆವಾಗ ಅವ್ರ ಅಮ್ಮ ಆಫ್ಟರ್ ಲೈಫ್ಲಿ ಅವಳನ್ನೇ ನೋಡ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಮೇಲ್ಗಡೆ ಆಕಾಶಕ್ಕೆ ಕೈ ತೋರಿಸ್ಬಿಟ್ಟು ಹೋಗ್ತಾಳೆ ಟಾಟಾ ಮಾಡ್ಬಿಟ್ಟು. ಆಮೇಲೆ ನಮ್ಮ ಯೂನ್ಟೆಕ್ ಮನೆಗೆ ಬಂದಾಗ ಡ್ಯೂಕು, ಗ್ರಿಂಬಿಪರ್ ಡ್ಯೂಕ್ ಎಲ್ಲ ಸೇರಿಕೊಂಡು ಗಾಬ್ಲಿನ್ ಎಲ್ಲ ಸೇರಿಕೊಂಡು ಒಂದು ಕೇಕ್ ಎಲ್ಲ ಪ್ರೆಸೆಂಟ್ ಮಾಡ್ತಾರೆ. ಯಾಕೆಂದರೆ ಎಕ್ಸಾಮ್ ಎಲ್ಲ ಬರ್ಬಿಟ್ಟು ಬಂದಿರ್ತಾಳಲ್ಲ ಅದರಿಂದ. ಆವಾಗ ಅದನ್ನು ನೋಡಿದ್ದೆ ತುಂಬ ಖುಷಿ ಆಗ್ಬಿಡುತ್ತೆ ಅವಳಿಗೆ. ಖುಷಿ ಆಗ್ಬಿಟ್ಟು ಅಳ್ತಾ ಇರ್ತಾಳೆ. ಆವಾಗ ಗಾಬ್ಲಿನ್ ಕೇಳ್ತಾರೆ, ಏನಕ್ಕೆ ಅಳ್ತಾ ಇದೆಯಾ ಅಂದಾಗ, ನನಗೆ ಇದು ಖುಷಿಯಿಂದ ಅಳು ಬರ್ತಾ ಇರೋದು, ನಾನೇನು ಕೇಳಬೇಡಿ ಅಂತೇಳೆ. ಆಗ ನಮ್ಮ ಗ್ರಿಂಬಿಪರ್ ಹೇಳ್ತಾರೆ, ಇದು ಐಡಿಯಾ ಹಾಕಿದ್ದು ನಾನು, ದುಡ್ಡು ಹಾಕಿದ್ದು ನಿಮ್ಮ ಗಾಬ್ಲಿನ್ನು, ತಂದಿದ್ದು ಡ್ಯೂಕು ಅಂತ ತೋರಿಸ್ತಾರೆ. ಆಮೇಲೆ ನಮ್ಮ ಯೂನ್ಟೆಕ್ಕು ಅದನ್ನು ಉಶ್ ಅಂತ ಆರಿಸ್ಬಿಟ್ಟು ವಿಶ್ ಕೇಳ್ತಾಳೆ. ನನ್ನ ಹತ್ರ ತುಂಬ ಕೂಪನ್ಸ್ ಇದೆ, ಟಿಕೆಟ್ ಕೂಪನ್ಸು, ಇದನ್ನು ಯೂಸ್ ಮಾಡಿಬಿಟ್ಟು ಫಿಲಮು ಏನು ಬೇಕಾದ್ರೂ ಮಾಡ್ಬೋದು. ಇದನ್ನು ಯೂಸ್ ಮಾಡೋಕ್ಕೆ ನಮ್ಮ ಗಾಬ್ಲಿನ್ ನನ್ನ ಜೊತೆ ಬರಬೇಕು, ನಾನು ಆಸೆ ಪಡ್ತಿದ್ದೀನಿ ಅಂತ ವಿಶ್ ಮಾಡ್ತಾಳೆ. ಆಗ ನಮ್ಮ ಗಾಬ್ಲಿನ್ ಸರಿ ಅಂತ ಒಪ್ಕೊತಾರೆ. ತುಂಬ ಜಾಗಕ್ಕೆ ಹೋಗ್ತಾರೆ. ಹೋದ್ಮೇಲೆ ನಮ್ಮ ಗಾಬ್ಲಿನು ಯಾವುದೋ ಒಂದು ದೆವ್ವದ ಫಿಲಮ್ಗೆ ಹೋಗಿರ್ತಾರೆ. ಹೋದಾಗ ಅಲ್ಲಿ ಕೂತ್ಕೊಂಡಾಗ ನಮ್ಮ ಗಾಬ್ಲಿನ್ ಹೇಳ್ತಾರೆ, ನೋಡು ಇದು ದೆವ್ವದ ಫಿಲಮ್ ಅಂತ ನಂಗೆ ಗೊತ್ತು, ಇಲ್ಲಿ ಸುತ್ತಮುತ್ತ ತುಂಬ ಜನ ಕೂತಿದ್ದಾರೆ ಡೀಸೆಂಟಾಗಿ, ನೀನು ಗಲಾಟೆ ಮಾಡ್ಬಿಟ್ಟು ನಾನು ಮರ್ಯಾದೆ ಕಳಿಬೇಡ, ಸ್ವಲ್ಪ ಡೀಸೆಂಟಾಗಿರು ಅಂತ ಹೇಳ್ತಾರೆ. ಆಗ ನಮ್ಮ ಯೂನ್ಟೆಕ್ ಹೇಳ್ತಾಳೆ, ನಾನು ಚಿಕ್ಕ ವಯಸ್ಸಿಂದನೂ ತುಂಬ ದೆವ್ವಗಳು ನೋಡಿದ್ದೀನಿ, ಇದಕ್ಕೆಲ್ಲ ನಾನು ಹೆದರ್ಕೊಳ್ಳಲ್ಲ ಅಂತ ಹೇಳ್ತಾಳೆ. ಸರಿ ಅಂತ ಅಂದ್ಬಿಟ್ಟು ನೋಡ್ಬೇಕಾರೆ ಇಲ್ಲಿ ಉಲ್ಟಾ ಆಗುತ್ತೆ. ನಮ್ಮ ಗಾಬ್ಲಿನ್ ಎದುರ್ಕೊಂಡು ತುಂಬ ಕಿರ್ಚಾಡ್ತಾ ಇರ್ತಾರೆ. ಹಿಡ್ದಿದ್ದು ಪಾಪ್ಕಾರ್ನ್ ಎಲ್ಲ ಚೆಲ್ಕೊಂಡು ಮುಂದೆ ಸೀಟ್ ಅವ್ರ ಮೇಲೆ ಎಲ್ಲ ಇಟ್ಕೊಂಡು ಎಲ್ಲ ಔಸ್ಕೊಳ್ಳೋದೊಂದು ಗೊತ್ತಿಲ್ಲದೆ ಪಾಪ ನಮ್ಮ ಯೂನ್ಟೆಕ್ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿರಲ್ಲ, ಹಂಗೆ ಕಿರ್ತಾ ಇರ್ತಾರೆ ಪಾಪ. ನಮ್ಮ ಯೂನ್ಟೆಕ್ಗೆ ಇವರಿಂದ ಅವಮಾನ ಆಗ್ಬಿಡುತ್ತೆ. ಆಮೇಲೆ ಈ ಸೀನ್ಲಿ ಅವ್ರ ಯಾವ ಮೂವಿ ನೋಡ್ತಾ ಇದ್ದಾರೆ ಅಂದರೆ ಟೈಮ್ ಟು ಬೂಸಾನ್, ಅದೊಂದು ಜಾಂಬಿ ಮೂವಿ. ಆ ಮೂವಿಲಿ ಕೂಡ ನಮ್ಮ ಗಾಬ್ಲಿನ್ ಹೀರೋನೇ ಆ್ಯಕ್ಟ್ ಮಾಡಿರ್ತಾರೆ. ಅವ್ರ ಮೂವಿ ನೋಡ್ಕೊಂಡೆ ಅವ್ರು ಎದುರ್ಕೊತಾ ಇರ್ತಾರೆ. ಆಮೇಲೆ ಈ ಕಡೆ ನಮ್ಮ ಗ್ರಿಂಬಿಪರು ಈ ಮನೇಲಿ ಇಲ್ದೇನೆ ಇರೋದ್ರಿಂದ ಡ್ಯೂಕ್ ಹೋಗ್ಬಿಟ್ಟು ಎದುರಿಸ್ತಾ ಇರ್ತಾರೆ. ಅವ್ರಿಗೆ ಬಿಸ್ನೆಸ್ ಕಾರ್ಡ್ ಬೇಕಿರುತ್ತೆ, ಅದ್ರ ಬಗ್ಗೆ ಹೇಳ್ಬಿಟ್ಟು ನನಗೆ ಬೇಕೇ ಬೇಕು, ಇಲ್ಲ ನಿನ್ನ ಕತೆ ಮುಗೀತು ಅಂತ. ಪಾಪ ಡ್ಯೂಕು ಸ್ವಲ್ಪ ಗ್ರಿಂಬಿಪರ್ ನೋಡಿದ್ರೆ ಎದುರ್ಕೋತಿರ್ತಾನೆ. ಅದರಿಂದ ಸರಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಒಪ್ಕೊತಾನೆ. ಅದಾದಮೇಲೆ ಈ ಕಡೆ ಶಿವನ್ನ ಮೀಟ್ ಮಾಡೋಕ್ಕೆ ಅಂತ ಬರ್ತಾರೆ. ಆದರೆ ಮೀಟ್ ಮಾಡಲ್ಲ, ದೂರದಿಂದ ಅವ್ರನ್ನ ಫಾಲೋ ಮಾಡ್ತಾ ಇರ್ತಾರೆ. ನಮ್ಮ ಶಿವನು ಅವ್ರ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕಾರೆ ಯಾರೋ ಒಬ್ಬ ತುಂಬ ಕುಡ್ಬಿಟ್ಟಿರ್ತಾನೆ. ಅವ್ನು ಬಂದ್ಬಿಟ್ಟು ಶಿವನ ಹತ್ರ ತೀಟೆ ಮಾಡ್ತಿರ್ತಾನೆ. ಏನಂದರೆ ಅಂಗಡಿ ನನಗೆ ಓಪನ್ ಬೇಕು, ನನಗೆ ಐಟಮ್ ಬೇಕು, ಅಂಗಡಿ ತೆಗಿ, ಯಾಕೆ ಕ್ಲೋಸ್ ಮಾಡ್ತಿದ್ದೀಯ ಅಂದ್ಕೊಂಡು. ಆದರೆ ನಮ್ಮ ಶಿವನು ಹೇಳ್ತಾರೆ, ನನ್ನ ಕೆಲಸ ಮುಗೀತು, ನಾನು ಹೋಗ್ತಾ ಇದ್ದೀನಿ, ಏನೂ ಇಲ್ಲ ಅಂತ. ಆದರೆ ಆ ಯಪ್ಪ ಕೇಳೋದೇ ಇಲ್ಲ. ಈ ಕಡೆ ನಮ್ಮ ಗ್ರಿಂಬಿಪರ್ ಏನು ಮಾಡ್ತಾರೆ, ಅವ್ರ ಮ್ಯಾಜಿಕ್ ಪವರ್ನ ಯೂಸ್ ಮಾಡಿಬಿಟ್ಟು ಅವನ್ನ ಅಲ್ಲಿಂದ ಒಂದು 10 ಅಡಿಗೆ ದೂರ ತಳ್ಳಿಬಿಡ್ತಾರೆ. ಇದನ್ನು ನೋಡಿದರೆ ನಮ್ಮ ಶಿವನಿಗೆ ತುಂಬ ಭಯ ಆಗ್ಬಿಡುತ್ತೆ. ಯಾಕೆಂದರೆ ಆಲ್ರೆಡಿ ಅವ್ರು ಅಂದ್ಕೊಂಡಿರ್ತಾರೆ ಅವ್ರ ಸುತ್ತಮುತ್ತ ಏನೋ ಆತ್ಮಗಳು ಓಡಾಡ್ತಾ ಇದ್ದಾವೆ ಅಂತ, ತುಂಬ ಎದುರುಬಿಟ್ಟಿರ್ತಾರೆ. ಇದು ನೋಡಿದರೆ ಅವ್ರಿಗೆ ತುಂಬ ಭಯ ಆಗ್ತಾ ಇರುತ್ತೆ. ತುಂಬ ಎದುರ್ಕೊಂಡು ಓಡ್ಬಿಡ್ತಾರೆ ಆ ಜಾಗದಿಂದ. ಆಮೇಲೆ ಈ ಕಡೆ ಡ್ಯೂಕು ನಮ್ಮ ಯೂನ್ಟೆಕ್ನ ಸ್ಕೂಲಿಗೆ ಡ್ರಾಪ್ ಮಾಡೋಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆವಾಗ ಡ್ಯೂಕ್ ಹೇಳ್ತಾನೆ, ಅಲ್ಲ ನಾನು ನಮ್ಮ ಅಂಕಲ್ ತುಂಬ ಜನ ಹುಡುಗಿರ ಹತ್ರ ಮಾತಾಡೋದ ನೋಡಿದ್ದೀನಿ, ಸಾಫ್ಟಾಗಿ ಚೆನ್ನಾಗೇ ಮಾತಾಡ್ತಾರೆ, ಆದರೆ ನಾ ಅಂದ್ಕೊಂಡಿದ್ದ ಮಟ್ಟಿಗೆ
ನಿಮ್ಮ ಹತ್ರ ಆ ಥರ ಇಲ್ಲವೇ ಇಲ್ಲ. ನನಗನ್ಸುತ್ತೆ ನಮ್ಮ ಗಾಬ್ಲಿನ್ಗೆ ನಿಮ್ಮ ಕಂಡು ಇಷ್ಟ ಇಲ್ಲ ಅಂತ ಅನಿಸುತ್ತೆ. ಯಾಕಂದ್ರೆ ತುಂಬ ರೂಢಿಯಾಗಿ ನಡ್ಕೊಳ್ಳೋದೆಲ್ಲ ನೋಡಿದ್ದೀನಿ ನಾನು ಅಂತ ಹೇಳ್ತಾರೆ. ಆಗ ನಮ್ಮ ಯೂಟೆಕ್ಗೆ ಆಲ್ರೆಡಿ ತುಂಬ ಬೇಜಾರಲ್ಲಿ ಮುಖ ಸಪ್ಪಗೆ ಇರುತ್ತೆ. ಈ ವಿಷಯ ಕೇಳಿದ್ರೆ ಇನ್ನೂ ಬಾಡೋಗ್ಬಿಡುತ್ತೆ. ಆಮೇಲೆ ನಮ್ಮ ಯೂಟೆಕ್ಕು ಯೂನಿವರ್ಸಿಟಿ ಎಕ್ಸಾಮ್ನ ಬರೆದ್ಬಿಟ್ಟು ಈಚೆ ಬರ್ತಿರ್ತಾಳೆ. ಬರ್ಬೇಕಾದ್ರೆ ಅಲ್ಲಿ ಬೇಸ್ಬಾಲ್ ಎಲ್ಲ ಆಟಾಡ್ತಾ ಇರ್ತಾರೆ ಪ್ಲೇ ಗ್ರೌಂಡ್ಲಿ. ಆ ಒಂದು ಬಾಲ್ ಅವ್ಳಿಗೆ ಹೊಡಿಯೋಕ್ಕೆ ಅಂತ ಬರ್ತಿರುತ್ತೆ. ಅವಳಿಗೆ ಏನು ಮಾಡೋದು ಗೊತ್ತಿಲ್ಲ, ಹಿಂಗೆ ಮುಚ್ಕೊತಾಳೆ. ಯಾರೋ ಒಬ್ಬ ಬಂದು ಕ್ಯಾಚ್ ಹಿಡಿತಾನೆ. ಅದನ್ನು ನೋಡಿದ್ದೆ ಯಾರು ಅಂತ ನೋಡಿದ್ರೆ ಈ ಹುಡುಗ ನಮ್ಮ ಯೂಟೆಕ್ಗೆ ಸ್ಕೂಲ್ ಫ್ರೆಂಡು. ಈ ಹುಡುಗನ ಹೆಸರು ಟೇಯಿ ಅಂತ. ಆದರೆ ಇಲ್ಲಿ ಏನಂದರೆ ನಮ್ಮ ಯೂಟೆಕ್ಗೆ ಚಿಕ್ಕ ವಯಸ್ಸು ಕ್ರಶ್ ಇವನು. ಆಗ ಅವನು ಚೆನ್ನಾಗಿ ಮಾತಾಡ್ತಾನೆ, ನೀನು ಟೇಯಿ ಯೂಟೆಕ್ ತಾನೆ ಅಂತ ಅಂದ್ಬಿಟ್ಟು. ಹಿಂಗೆ ಇವರಿಬ್ಬರು ಮಾತಾಡ್ತಿರ್ಬೇಕಾದ್ರೆ ನಮ್ಮ ಗಾಬ್ಲಿನು ಅದೇ ಜಾಗಕ್ಕೆ ಬರ್ತಾರೆ, ನಮ್ಮ ಯೂಟೆಕ್ನ ಕರ್ಕೊಂಡು ಹೋಗೋಣ ಅಂತ. ಆದರೆ ನಮ್ಮ ಯೂಟೆಕ್ಕು ಇವ್ರ ಹತ್ರ ನಕ್ಕೊಂಡು ಮಾತಾಡ್ತಿರೋದು ನೋಡ್ಬಿಟ್ಟು ಒಂದು ಬೊಕ್ಕೆ ಬೇರೆ ತಂದಿರ್ತಾರೆ. ಇದು ಸಖತ್ ಕೋಪ ಬಂದ್ಬಿಟ್ಟು ಅದ್ರ ಬೊಕ್ಕೆನ ಕೆಳಗೆ ಹಾಕ್ಬಿಡ್ತಾರೆ. ಹಾಕ್ಬಿಟ್ಟು ಅವ್ರಿಗೆ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. 29ನೇ ವರ್ಷದಲ್ಲಿ ಯಾರನ್ನೋ ಒಬ್ಬನ ಪ್ರೆಸಿಡೆಂಟಾಗಿ ಮೀಟ್ ಮಾಡ್ತಾರೆ. ಆ ಪ್ರೆಸಿಡೆಂಟ್ ಇವನೇ ಇರಬೇಕು ಅಂತ ಅಂದ್ಕೊಂಡು ಸಖತ್ ಬೇಜಾರು ಪಟ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ.